ನೋಡಿ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಲ್ಲಿ ಅದರಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಅವ್ರು ಹೇಳಿದ್ರು, ಆದರೆ ಬಹಳ ಸರಳ ಲ್ಯಾಂಗ್ವೇಜ್ನಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು. ಆಯ್ತಪ್ಪ, ಹಾಕಿಲ್ಲ ಅಂದರೆ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಹಾಕ್ತೀನಿ ಅಂತ ಹೇಳಿದ್ರು. ಇದು ಸರಳ ಆಗಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಇದು ಬಹಳ ರಾಜ್ಯದ 1,24,00,000 ತಾಯಂದಿರ ಭವಿಷ್ಯದ ಪ್ರಶ್ನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಹಗುರವಾಗಿ ಅವ್ರು ತಗೋಬಾರ್ದು. ಆದರೆ ನಿನ್ನೆ ದಿವಸ ಸಚಿವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅವರು ಬಟ್ಟು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಸರ್ಕಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉಳಿದ ಡಿಪಾರ್ಟ್ಮೆಂಟ್ಗಳಿಗೆ ಸಮನ್ವಯ ಇಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇನ್ ಬಿಟ್ವೀನ್ ಫೈಟ್ ಅಂತ ಏನು ಹೇಳ್ತೀವಿ, ಅದೇ ಕಾಂಗ್ರೆಸ್ನಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ, ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬಹುಶಃ ಇದು ನಡೆದಿರ್ತಕ್ಕಂಥ ಯಾವ ಬಣದ ಬಡದಾಟ ಇತ್ತು, ಆ ಬಣದ ಬಡದಾಟ ಇವತ್ತು ಇದರಲ್ಲಿ ಕೂಡ ಎಂಟ್ರಿ ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣುವಂಥ ಸಂಗತಿ ಆಗ್ತಾಯಿದೆ. ಇದೇ ರೀತಿ ಹಲವಾರು ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಯೋಜನೆಗಳ ಬಗ್ಗೆ ಏನು ಬಹಳಷ್ಟು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಅಂತ ಏನು ಹೇಳ್ತಾ ಇದ್ದು, ಈ ಪಂಚ ಗ್ಯಾರಂಟಿಗಳ ಮುಖವಾಡನ್ನು ಕಳಿಸತಕ್ಕಂಥ ದಿನ ಈಗ ಪ್ರಾರಂಭ ಆಗೈತೆ. ನಿನ್ನೆ ಒಂದೇ ದಿವಸ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಹೇಳ್ಕೊಳ್ಳತಕ್ಕಂಥ ಸರ್ಕಾರದ ಮುಖವಾಡವನ್ನು ನಾವು ಕಳಿಸತಕ್ಕಂಥದ್ದನ್ನು 100% ನಾವು ಮಾಡಿದ್ದೇವೆ. ಇವತ್ತು ಸರ್ಕಾರ ಕ್ಷಮೆ ಕೇಳುವ ಮುಖಾಂತರ ಮಾನ್ಯ ಸಚಿವರು ಹೇಳ್ತಾ ಇದ್ರು, ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಅಂತ ಬರಲಿಲ್ಲ, ಬೇರೆ ಶಬ್ದವನ್ನು ಪ್ರಯೋಗ ಮಾಡಿದ್ರು ಅವರು. ಆದರೆ ನಾನು ಹೇಳೋದಷ್ಟೇ, ನಮ್ಗೆ ಯಾರಿಗೂ ಕ್ಷಮೆ ಕೇಳಿದ್ರೆ ನಮ್ಮ ಮನಸ್ಸಿಗೇನು ಘಾಸಿ ಆಗುವಂಥದ್ದಿಲ್ಲ. ನೀವು ಕ್ಷಮೆ ಕೇಳಬೇಕಾಗಿದ್ದು ಈ ರಾಜ್ಯದ 1,24,00,000 ತಾಯಂದಿರ ಏನು ಹಣವನ್ನು ನೀವು ಇಟ್ಕೊಂಡಿರಿ, ಅವ್ರ ಕ್ಷಮೆಯನ್ನ ಸರ್ಕಾರ ಮತ್ತು ಸಚಿವರು ಕೇಳಬೇಕನ್ನೋಂಥ ಆಗ್ರಹವನ್ನು ನಾನು ಸ್ಪಷ್ಟವಾಗಿ ಮಾಡ್ತೇನೆ. ನೋಡಿ, 100% ಆರ್ಥಿಕ ದಿವಾಳಿ ಆಗ್ತಕ್ಕಂಥ ಸಂದರ್ಭ ಸರ್ಕಾರದ ಬಂದಿದೆ. ಇವತ್ತು ಗೃಹಲಕ್ಷ್ಮಿದು 5,000 ಕೋಟಿ, ₹1 ಅಲ್ಲ, ₹2, 5,000 ಕೋಟಿ ಒಂದು ಕಡೆ ಡ್ಯೂ ಆಗಿದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ದು ಮೊನ್ನೆ ನಾನು ಮಾತಾಡಿದ್ಮ್ಯಾಗ ಮರುದಿವಸ ಸೆಪ್ಟೆಂಬರ್ದು 2,500 ಕೋಟಿ ಹಾಕ್ಯಾರ. ಅಕ್ಟೋಬರ್, ನವೆಂಬರ್, ಈಗ ಡಿಸೆಂಬರ್ ಬಂತು ಅಂದ್ರೆ ಈ 3 ತಿಂಗಳದ್ದು, ಈಗ 2 ತಿಂಗಳೇ ಡಿಸೆಂಬರ್ ಬಿಟ್ಟರು ಆದ 5,000 ಕೋಟಿ, ಹಿಂದಿಂದ 5,000 ಕೋಟಿ, 10,000 ಕೋಟಿ ನೇರವಾಗಿ ಗೃಹಲಕ್ಷ್ಮಿ ಅಕೌಂಟಿಗೆ ಹಾಕಬೇಕಾಗೈತೆ, ತಾಯಂದಿರ ಅಕೌಂಟಿಗೆ. ಅದ್ರ ಜೊತೆಗೆ ನಾನು ಕೇವಲ ಒಂದೇ ಒಂದು ಮಾಹಿತಿಯನ್ನ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಕೊಡೋದು ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದ್ರೆ ಕೇವಲ NWKSRTC ಏನು ನಮ್ಮ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ NWKSRTCದು ಈ ಶಕ್ತಿ ಯೋಜನೆಯಿಂದ 947 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಇಟ್ಕೊಂಡಿದ್ದಾರೆ. ಒಂದ್ ಕಡೆ ನಾವು ಶಕ್ತಿ ಯೋಜನೆಯಲ್ಲಿ ನಾವು ಹೆಣ್ಮಕ್ಳಿಗೆ ಅಡ್ಡಾಡಿಸ್ಬಿಟ್ವಿ, ಸಾಕಷ್ಟು ಜನ ಹೆಣ್ಮಕ್ಳು ಅಡ್ಡಾಡಿದ್ರು, ಲಕ್ಷಾಂತರ ಜನ ಹೆಣ್ಮಕ್ಳು ಅಡ್ಡಾಡಿದ್ರು ಅಂತಾರೆ. ಅದರ ಬಗ್ಗೆ ನಂದು ಎರಡನೇ ಒಪಿನಿಯನ್ ಇಲ್ಲ. ಆಯ್ತು, ಒಳ್ಳೇದು ಮಾಡಿದ್ರೆ, ಬಟ್ ಅಡ್ಡಾಡಿದವರ ದುಡ್ಡನ್ನು ಕಟ್ಟೋರು ಯಾರು? ಸರ್ಕಾರ ಕಟ್ಟಬೇಕಾಗತ್ತೆ. ಯಾವ್ಯಾವ ಇಲಾಖೆಗಳದಾವೆ, NWKS ಆಗಲಿ ಅಥವಾ ಬೇರೆ ಬೇರೆ BMTC ಆಗಲಿ, NWKSRTC ಆಗಲಿ, ಏನು ನಿಗಮಗಳಿದ್ದಾವ, ಆ ನಿಗಮಗಳ ದಿವಾಳಿಗೆ ಎದ್ದು ಹೋಗ್ತಾವೆ. ಇವತ್ತು ನೀವು ಹುಬ್ಳಿಗೆ 947 ಕೋಟಿ NWKSRTC ಒಂದೇ ಇಟ್ಕೊಂಡ್ರಿ, ಇನ್ನು ಉಳಿದಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡ್ತೇನೆ ನಾನು ಆಮೇಲೆ. ಆದ್ರೆ ಒಂದು ನಿಗಮದ ನೀವು 947 ಕೋಟಿ ಶಕ್ತಿ ಯೋಜನೆಯಿಂದ ನೀವು ಇಟ್ಕೊಂಡ್ರೆ ಯಾವಾಗ ಉಳಿದೈತದ? ಸಾಧ್ಯದಷ್ಟು ಬೇಗನೆ ದರ್ವಾಜ ಬಂದ್ ಹೋತಾ ಅಂತೇವಲ್ಲ, ಆ ನಿಟ್ಟಿನಲ್ಲಿ ಬಾಗ್ಲ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿಗೆ ಎಲ್ಲಾ ನಿಗಮಗಳಿಗೆ ಈ ಪರಿಸ್ಥಿತಿ ಬರುವಂತದ್ದು ಐತಿ. ಹೀಗಾಗಿ ಸರ್ಕಾರ ಆರ್ಥಿಕ ಸ್ಥಿತಿಯಲ್ಲಿ ದಿವಾಳಿ ಎದುರದಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಯಾವುದೋ ಒಂದು ಮುಖವಾಡವನ್ನು ಹಾಕೊಂಡು ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಸಚಿವರು ಮುನ್ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಬಹಳ ದಿವಸ ಉಳಿಯಂಗಿಲ್ಲ. ಇದ್ರದ್ದು ಎಲ್ಲಾ ಫರ್ದಾ ಫಾಸ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮನ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೀವಿ.